ನಮಸ್ಕಾರ ವೀಕ್ಷಕರೇ. ನೀವು ಎಷ್ಟೇ ಹಣ ಗಳಿಸಿದ್ರು, ಎಷ್ಟೇ ಯಶಸ್ಸನ್ನು ಪಡೆದಿದ್ರು, ಒಂಟಿತನ ಅನ್ನೋದು ನಿಮ್ಮನ್ನು ಬೆನ್ನು ಬಿಡದೆ ಕಾಡ್ತಾ ಇದೆಯಾ? ಯಾರನ್ನಾದರೂ ನಂಬಲು ಹೋದಾಗ ಒಳಗಿನಿಂದ ಒಂದು ಭಯ ನಿಮ್ಮನ್ನು ತಡಿತಾ ಇದೆಯಾ? ಅಥವಾ ಹಳೆಯ ಬ್ರೇಕಪ್, ನಂಬಿಕೆ ದ್ರೋಹ ಅಥವಾ ಕಳೆದುಕೊಂಡ ದುಃಖದಿಂದ ನೀವು ಇಂದಿಗೂ ಹೊರಬರಲು ಸಾಧ್ಯವಾಗ್ತಾ ಇಲ್ವಾ? ಫ್ರೆಂಡ್ಸ್, ಇದಕ್ಕೆ ಕಾರಣ ನಿಮ್ಮ ಮೆದುಳಲ್ಲ, ನಿಮ್ಮ ಹಣೆಬರಹವೂ ಅಲ್ಲ. ನಿಮ್ಮ ದೇಹದ ಅತ್ಯಂತ ಪ್ರಮುಖವಾದ ಎನರ್ಜಿ ಸೆಂಟರ್ ಬ್ಲಾಕ್ ಆಗಿದೆ. ಹೌದು, ನಿಮ್ಮ ದೇಹದ ಕೆಳಗಿನ ಭೌತಿಕ ಜಗತ್ತನ್ನು ಮೇಲಿನ ಆಧ್ಯಾತ್ಮಿಕ ಜಗತ್ತಿಗೆ ಜೋಡಿಸುವ ಏಕೈಕ ಮಹಾದ್ವಾರವೇ ಅನಾಹತ ಚಕ್ರ ಅಥವಾ ಹೃದಯ ಚಕ್ರ. ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನದ ಇಡೀ ಎಮೋಷನಲ್ ಜರ್ನಿಯನ್ನು ಬದಲಾಯಿಸುತ್ತದೆ. ಈ ವಿಡಿಯೋದ ಕೊನೆಯಲ್ಲಿ ಒಂದು ವಿಶೇಷವಾದ ಗೈಡೆಡ್ ಮೆಡಿಟೇಷನ್ ಕೂಡ ಇದೆ. ಅದನ್ನು ಮಿಸ್ ಮಾಡಬೇಡಿ. ಬನ್ನಿ, ಅನಾಹತ ಚಕ್ರದ ರಹಸ್ಯಗಳನ್ನು ತಿಳಿಯೋಣ. ನಾವು ಬದುಕುತ್ತಿರುವ ಈ ಜಗತ್ತಿನಲ್ಲಿ 2 ಧ್ರುವಗಳಿವೆ. ಒಂದು ಭೌತಿಕ ಜಗತ್ತು, ಇನ್ನೊಂದು ಆಧ್ಯಾತ್ಮಿಕ ಅಥವಾ ಕಾಸ್ಮಿಕ ಜಗತ್ತು. ಆದರೆ ಈ 2 ಜಗತ್ತುಗಳನ್ನು ಸಂಧಿಸುವ ಆ ನಿಗೂಢ ಬಿಂದು ಎಲ್ಲಿದೆ? ಅದು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಎದೆಯ ಮಧ್ಯಭಾಗದಲ್ಲಿದೆ. ಸಂಸ್ಕೃತದಲ್ಲಿ ಇದಕ್ಕೆ ಅನಾಹತ ಎನ್ನಲಾಗುತ್ತೆ. ಇದರ ಅರ್ಥ ಅನಾಯಾಸವಾಗಿ ಹೊಮ್ಮುವ ಧ್ವನಿ ಅಥವಾ ಯಾವುದೇ ಘರ್ಷಣೆ ಇಲ್ಲದೆ ಸೃಷ್ಟಿಯಾಗುವ ನಾದ ಎಂದರ್ಥ. 2 ವಸ್ತುಗಳು ಪರಸ್ಪರ ಡಿಕ್ಕಿಯಾದಾಗ ಮಾತ್ರ ಶಬ್ದ ಉಂಟಾಗುವುದು ಪ್ರಕೃತಿಯ ನಿಯಮ. ಆದರೆ ಯಾವುದೇ ಘರ್ಷಣೆ ಇಲ್ಲದೆ ಸೃಷ್ಟಿಯಾಗುವ ಆ ನಿಗೂಢ ನಾದ ಯಾವುದು? ಬ್ರಹ್ಮಾಂಡದ ಮೂಲನಾದವಾದ ಓಂಕಾರಕ್ಕೆ ಯಾವುದೇ ಘರ್ಷಣೆಯ ಅಗತ್ಯವಿಲ್ಲ. ಆ ಅನಾಹತ ಧ್ವನಿ ಕೇಳಿಸುವ ಜಾಗವೇ ಈ ಹೃದಯ ಚಕ್ರ. ನಿಮಗೆ ಗೊತ್ತಾ, ಆಧುನಿಕ ವಿಜ್ಞಾನದ ಪ್ರಕಾರ ನಮ್ಮ ಮೆದುಳಿಗಿಂತ 5,000 ಪಟ್ಟು ಹೆಚ್ಚು ಶಕ್ತಿಯುತವಾದ ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಹೃದಯ ಸೃಷ್ಟಿಸುತ್ತದೆ. ಪ್ರಾಚೀನ ಯೋಗಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ರಹಸ್ಯವನ್ನು ಪತ್ತೆ ಹಚ್ಚಿದ್ರು. ಕೆಳಗಿನ 3 ಚಕ್ರಗಳು ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ನಮ್ಮ ಭೌತಿಕ ಮತ್ತು ಪ್ರಾಣಿ ಸಹಜ ಗುಣಗಳನ್ನು ನಿಯಂತ್ರಿಸಿದರೆ, ಮೇಲಿನ 3 ಚಕ್ರಗಳು ಅಂದರೆ ವಿಶುದ್ಧ, ಆಜ್ಞಾ, ಸಹಸ್ರಾರ ದೈವಿಕ ಮತ್ತು ಬೌದ್ಧಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತವೆ. ಈ 2 ಜಗತ್ತನ್ನು ಜೋಡಿಸುವ ಏಕೈಕ ಸೇತುವೆಯೇ ಅನಾಹತ ಚಕ್ರ. ಈ ಸೇತುವೆ ಮುರಿದರೆ ಏನಾಗುತ್ತದೆ? ನಿಮ್ಮ ಜೀವನದ ಸಂಪೂರ್ಣ ಸಮತೋಲನ ಹೇಗೆ ತಪ್ಪುತ್ತದೆ? ಬನ್ನಿ, ಇದರ ಆಳಕ್ಕೆ ಹೋಗೋಣ. ಅನಾಹತ ಚಕ್ರವನ್ನು ಕೇವಲ ಒಂದು ಹಸಿರು ಬಣ್ಣದ ಕಮಲ ಅಂತ ಭಾವಿಸಬೇಡಿ. ಇದರ ಜಾಮಿಟ್ರಿ ರಚನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ 2 ಟ್ರಯಾಂಗಲ್ಗಳಿವೆ. ಒಂದರ ಮೇಲೊಂದು ಕುಳಿತು ಷಟ್ಕೋನ ನಕ್ಷತ್ರವನ್ನು ಸೃಷ್ಟಿಸ್ತಾ ಇದೆ. ಮೇಲ್ಮುಖ ತ್ರಿಕೋನ ಭೂಮಿಯಿಂದ ಆಕಾಶದ ಕಡೆಗೆ ಅಂದರೆ ಮನುಷ್ಯನ ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ದೈವಿಕತೆಯತ್ತ ಪ್ರಯಾಣವನ್ನು ತೋರಿಸುತ್ತದೆ. ಕೆಳಮುಖ ತ್ರಿಕೋನ ಆಕಾಶದಿಂದ ಭೂಮಿಗೆ ಇಳಿದು ಬರುವ ದೈವಿ ಕೃಪೆ, ಪ್ರಕೃತಿ ಮತ್ತು ಭೌತಿಕ ಜಗತ್ತಿಗೆ ಮನುಷ್ಯ ಇಳಿದು ಬರುವುದನ್ನು ತೋರಿಸುತ್ತದೆ. ಇವೆರಡೂ ಸಂಧಿಸಿದಾಗ ಪುರುಷ ಮತ್ತು ಪ್ರಕೃತಿಯ ಪರಿಪೂರ್ಣ ಸಮತೋಲನ ಸೃಷ್ಟಿಯಾಗುತ್ತದೆ. ಅನಾಹತ ಚಕ್ರಕ್ಕೆ 12 ದಳಗಳಿವೆ. ಪ್ರತಿ ದಳವು ಮನುಷ್ಯನ 12 ವಿಭಿನ್ನ ಮಾನಸಿಕ ಗುಣಗಳನ್ನು ಪ್ರತಿನಿಧಿಸುತ್ತದೆ. ಆ 12 ಗುಣಗಳು ಯಾವುದು ಅಂದರೆ ಆಶಾ ಅಂದರೆ ಭರವಸೆ, ಚಿಂತ ಅಂದರೆ ಕಳವಳ, ಚೇಷ್ಟ ಅಂದರೆ ಪ್ರಯತ್ನ, ಮಮತ ಅಂದರೆ ಆಪ್ತತೆ, ಡಂಬ ಅಂದರೆ ಡಾಂಬಿಕತೆ, ವಿಕಲತ ಅಂದರೆ ಆತಂಕ, ವಿವೇಕ ಅಂದರೆ ಸರಿ ತಪ್ಪುಗಳ ತಿಳುವಳಿಕೆ, ಅಹಂಕಾರ, ಲೋಲತ ಅಂದರೆ ಚಂಚಲತೆ, ಕಪಟತ ಮತ್ತು ವಿತರ್ಕ ಅಂದರೆ ವಾದ ಮತ್ತು ಅನುಪಾತ ಅಂದರೆ ಪಶ್ಚಾತ್ತಾಪ. ಈ ಚಕ್ರ ಜಾಗೃತವಾದಾಗ ಈ ಎಲ್ಲ ನೆಗೆಟಿವ್ ಗುಣಗಳು ಕರಗಿ ಶುದ್ಧ ಪ್ರೀತಿಯಾಗಿ ಬದಲಾಗುತ್ತದೆ. ಆದರೆ ಈ 12 ಕೇವಲ ಸಂಖ್ಯೆಯಲ್ಲ. ಬ್ರಹ್ಮಾಂಡದಲ್ಲಿ 12 ರಾಶಿ ಚಕ್ರಗಳಿವೆ, ವರ್ಷಕ್ಕೆ 12 ತಿಂಗಳುಗಳಿವೆ, ಸೂರ್ಯನಿಗೆ 12 ಆದಿತ್ಯರಿದ್ದಾರೆ,
ಅನಾಹತ ಚಕ್ರದ 12 ದಳಗಳು ನಮ್ಮ ದೇಹದೊಳಗಿನ 12 ಪ್ರಮುಖ ಶಕ್ತಿ ನಾಡಿಗಳ ಸಂಕೇತ. ಯಾಕೆ ಸರಿಯಾಗಿ 12 ದಳಗಳೇ ಇರಬೇಕು? 10 ಅಥವಾ 14 ಯಾಕಿಲ್ಲ? ಏಕೆಂದರೆ ನಿಮ್ಮ ದೇಹದ ಒಳಗಿರುವ ಕಾಲಚಕ್ರ ಮತ್ತು ಆಕಾಶದ ಬ್ರಹ್ಮಾಂಡದ ಕಾಲಚಕ್ರ ಎರಡೂ ಈ 12ರ ಕೋಡ್ ಮೂಲಕವೇ ಸಿಂಕ್ ಆಗಿದೆ. ದೇಹಶಾಸ್ತ್ರದ ಪ್ರಕಾರ ಅನಾಹತ ಚಕ್ರವು ನಮ್ಮ ಥೈಮಸ್ ಗ್ರಂಥಿಗೆ ನೇರವಾಗಿ ಸಂಪರ್ಕ ಹೊಂದಿದೆ. ನಮ್ಮ ರೋಗನಿರೋಧಕ ಶಕ್ತಿಯನ್ನು ನಿರ್ದೇಶಿಸುವ ಟಿ ಸೆಲ್ಸ್ಗಳು ಉತ್ಪತ್ತಿಯಾಗುವುದು ಇಲ್ಲೇನೆ. ನೀವು ಪ್ರೀತಿ, ಗ್ರ್ಯಾಟಿಟ್ಯೂಡ್ ಮತ್ತು ಸಂತೋಷದಲ್ಲಿರುವಾಗ ಥೈಮಸ್ ಗ್ರಂಥಿ ಅತ್ಯಂತ ಸಕ್ರಿಯವಾಗಿ ಇಮ್ಯುನಿಟಿ ಹೆಚ್ಚಿಸುತ್ತದೆ. ಒತ್ತಡ ಅಥವಾ ಕೋಪದಲ್ಲಿ ಇರುವಾಗ ಇಮ್ಯುನಿಟಿ ಕುಗ್ಗುತ್ತದೆ. ಹಾರ್ಟ್ ಮ್ಯಾಥ್ ಇನ್ಸ್ಟಿಟ್ಯೂಟ್ ಸಂಶೋಧನೆಯ ಪ್ರಕಾರ ಒಬ್ಬ ವ್ಯಕ್ತಿ ದ್ವೇಷ, ಅಸೂಯೆ ಪಡುತ್ತಿರುವಾಗ ಅವನದ ಹೃದಯದ ಬಡಿತದ ಗ್ರಾಫ್ ಅಸ್ತವ್ಯಸ್ತವಾಗಿರುತ್ತದೆ. ಅದೇ ವ್ಯಕ್ತಿ ಪ್ರೀತಿ, ಗ್ರ್ಯಾಟಿಟ್ಯೂಡ್ ತೋರಿಸಿದಾಗ ಹೃದಯದ ಗ್ರಾಫ್ ಅತ್ಯಂತ ಸುಂದರವಾದ ಲಯಕ್ಕೆ ಬರುತ್ತದೆ. ಈ ಲಯವೇ ಅನಾಹತ ಚಕ್ರದ ಜಾಗೃತಿ. ಇನ್ನೊಂದು ರೋಮಾಂಚಕ ವಿಷಯ ವೀಕ್ಷಕರೇ, ನ್ಯೂರೋಸೈನ್ಸ್ ಪ್ರಕಾರ ಹೃದಯಕ್ಕೆ ತನ್ನದೇ ಆದ ಸ್ವಂತ ಮೆದುಳಿದೆ. ಇದನ್ನು ಹಾರ್ಟ್ ಬ್ರೇನ್ ಎನ್ನುತ್ತಾರೆ. ಹೃದಯದಲ್ಲಿ ಸುಮಾರು 40,000 ನರಕೋಶಗಳಿವೆ. ಮೆದುಳು ಹೃದಯಕ್ಕೆ ಸಂದೇಶ ಕಳಿಸುವುದಕ್ಕಿಂತ ನಮ್ಮ ಹೃದಯವೇ ಮೆದುಳಿಗೆ ಹೆಚ್ಚು ಸಂದೇಶಗಳನ್ನು ಕಳಿಸುತ್ತದೆ. ಈ ಭಾಗದ ಕಾರ್ಡಿಯಕ್ ಪ್ಲೆಕ್ಸಸ್ ನರಗಳ ಗುಂಪು ನಮ್ಮ ಶ್ವಾಸಕೋಶ ಮತ್ತು ಹೃದಯದ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಥೈಮಸ್ ಗ್ರಂಥಿಯು ವಯಸ್ಸಾಗುತ್ತಿದ್ದಂತೆಯೇ ಅಂದರೆ ಅಡಲ್ಟ್ಹುಡ್ ದಾಟಿದ ಮೇಲೆ ಕುಗ್ಗುತ್ತಾ ಹೋಗಿ ಕೊಬ್ಬಿನಂಶವಾಗಿ ಬದಲಾಗುತ್ತದೆ. ಇದನ್ನೇ ವಿಜ್ಞಾನದಲ್ಲಿ ಥೈಮಿಕ್ ಇನ್ವಲ್ಯೂಷನ್ ಎನ್ನುತ್ತಾರೆ. ಮನುಷ್ಯನಿಗೆ ವಯಸ್ಸಾಗಲು ಮತ್ತು ಸಾವು ಹತ್ತಿರವಾಗಲು ಇದೇ ಮುಖ್ಯ ಕಾರಣ ಎಂದು ಯೋಗ ಪರಂಪರೆ ಹೇಳುತ್ತದೆ. ಆದರೆ ಅನಾಹತ ಚಕ್ರದ ಮೇಲೆ ಆಳವಾದ ಧ್ಯಾನ ಮಾಡುವ ಯೋಗಿಗಳಿಗೆ ಈ ಗ್ರಂಥಿ ಮರುಜೀವ ಪಡೆದು ವಿಶಿಷ್ಟ ಹಾರ್ಮೋನ್ ಸೃಷ್ಟಿಸುತ್ತದೆ ಎಂದು ಯೋಗ ಗ್ರಂಥದಲ್ಲಿ ಹೇಳಲಾಗಿದೆ. ಇದನ್ನೇ ಅಮೃತ ಅಥವಾ ಸೋಮರಸ ಎನ್ನಲಾಗಿದೆ. ಹಿಮಾಲಯದ ಯೋಗಿಗಳು 100 ವರ್ಷಗಳಾದರೂ ಯುವಕರಂತೆ ಇರಲು ಕಾರಣ ಅವರ ಈ ಅನಾಹತ ಚಕ್ರದ ಈ ರಹಸ್ಯ ಎಂದು ಪರಂಪರೆ ಹೇಳುತ್ತದೆ. ಅನಾಹತ ಚಕ್ರದ ತತ್ವ ವಾಯುತತ್ವ. ಗಾಳಿಗೆ ಯಾವುದೇ ರೂಪವಿಲ್ಲ, ಎಲ್ಲೇ ಇಲ್ಲ. ಅದು ಎಲ್ಲರನ್ನೂ ಸಮನಾಗಿ ಮುಟ್ಟುತ್ತದೆ ಅಲ್ಲವೇ? ಅದೇ ರೀತಿ ಅನಾಹತ ಚಕ್ರ ಜಾಗೃತವಾದ ವ್ಯಕ್ತಿಯ ಪ್ರೀತಿಗೂ ಗಡಿ ಇರುವುದಿಲ್ಲ. ಆದರೆ ಗಾಳಿ ಒಂದೆಡೆ ನಿಂತರೆ ಕೊಳೆಯುವಂತೆ ಭಾವನೆಗಳನ್ನು ಒಳಗೆ ಇಟ್ಟುಕೊಂಡರೆ ಮನಸ್ಸು ವಿಷವಾಗುತ್ತದೆ. ನಿಮ್ಮ ಉಸಿರಾಟದ ವೇಗ ಮತ್ತು ಆಯುಷ್ಯಕ್ಕೆ ನೇರ ಸಂಬಂಧವಿದೆ. ಅತಿಯಾದ ಕ್ರೋಧ ಮತ್ತು ದುಃಖದಲ್ಲಿ ಇರುವವರ ಉಸಿರಾಟ ಅಸ್ಥಿರವಾಗಿರುತ್ತದೆ. ಅನಾಹತ ಚಕ್ರವನ್ನು ಸಿದ್ಧಿಸಿಕೊಂಡ ಯೋಗಿ ನಿಧಾನವಾಗಿ ಉಸಿರಾಡುತ್ತಾ ಕಾಲವನ್ನೇ ಗೆಲ್ಲಬಲ್ಲನು. ಅನಾಹತ ಚಕ್ರವು ಬ್ಲಾಕ್ ಆದಾಗ ಏನಾಗುತ್ತೆ ನೋಡೋಣ ಬನ್ನಿ. ಹೆಚ್ಚಿನವರು ಅಂದುಕೊಳ್ತಾರೆ ತಮಗೆ ಪ್ರೀತಿ ಸಿಗುತ್ತಿಲ್ಲ ಅಂದರೆ ಅದಕ್ಕೆ ಬೇರೆಯವರು ಕಾರಣ ಎಂದು. ಆದರೆ ನಿಜವಾದ ಕಾರಣ ನಿಮ್ಮ ಒಳಗಿನ ಅನಾಹತ ಚಕ್ರವು ಬ್ಲಾಕ್ ಆಗಿರೋದು. ಈ ಚಕ್ರದ ಮುಖ್ಯ ಶತ್ರು ದುಃಖ ಮತ್ತು ಶೋಕ, ಹಳೆಯ ನೋವುಗಳು, ಬ್ರೇಕಪ್ಗಳು ಈ ಚಕ್ರವನ್ನು ಲಾಕ್ ಮಾಡುತ್ತವೆ. ಇದರಲ್ಲಿ 2 ವಿಧದ ಅಸಮತೋಲನಗಳಿವೆ. ಮೊದಲನೆಯದು ಕಡಿಮೆ ಸಕ್ರಿಯ ಅಂದರೆ ಅಂಡರ್ ಆಕ್ಟಿವ್ ಆಗಿದ್ದಾಗ ಅಂತಹ ವ್ಯಕ್ತಿಗಳು ಜನರನ್ನು ನಂಬಲು ಹೆದರುತ್ತಾರೆ. ಹತ್ತಿರ ಬಂದವರನ್ನು ದೂರ ತಳ್ಳೋದು, ಸದಾ ಅಸುರಕ್ಷಿತ ಭಾವನೆ, ಸಹಾನುಭೂತಿಯ ಕೊರತೆ ಅಂದರೆ ಬೇರೆಯವರ ನೋವು ಅರ್ಥವಾಗದೆ ಕ್ರೂರತೆ ಮತ್ತು ಸ್ವಾರ್ಥದಿಂದ ವರ್ತಿಸೋದು, ಹಳೆಯ ನೆನಪುಗಳ ಬಂಧನ ಅಂದರೆ ವರ್ಷಗಳ ಹಿಂದಿನ ದ್ರೋಹವನ್ನು ಇಂದಿಗೂ ನೆನೆದು ಒಳಗೊಳಗೆ ಉರಿಯುವುದು, ಅವರಿಗೆ ಕ್ಷಮಿಸುವ ಗುಣವೇ ಹೊರಟು ಹೋಗಿರುತ್ತದೆ. ಇನ್ನು ಓವರ್ ಆ್ಯಕ್ಟಿವ್ ಆದಾಗ ಏನಾಗುತ್ತೆ ಅಂದರೆ ಇತರರ ಮೇಲೆ ಅತಿಯಾಗಿ ಅವಲಂಬಿತರಾಗಿರ್ತಾರೆ. ಎಲ್ಲದಕ್ಕೂ ಹ್ಞೂ ಅಂತ ಹೇಳೋದು, ಸ್ವಂತ ಕಾಳಜಿಯನ್ನೇ ಮರೆತು ಇತರರಿಗಾಗಿ ಬದುಕುವುದು,
ಕೊನೆಗೆ ಮೋಸ ಆದಾಗ ತಡೆದುಕೊಳ್ಳುವುದಕ್ಕೆ ಆಗೋದಲ್ಲೇ ಇರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳೋದು. ಇನ್ನು ದೈಹಿಕ ಲಕ್ಷಣಗಳನ್ನು ನೋಡೋದಾದರೆ, ಈ ಚಕ್ರ ಬ್ಲಾಕ್ ಆದಾಗ ಉಸಿರಾಟದ ತೊಂದರೆ, ಅಸ್ತಮಾ, BP ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತದೆ. ಏಕೆಂದರೆ ಇಲ್ಲಿನ ವಾಯುತತ್ವ ಸ್ಥಗಿತಗೊಂಡಿರುತ್ತದೆ. ಗಾಳಿ ಹೇಗೆ ಸದಾ ಚಲಿಸಬೇಕಾಗಿರುತ್ತದೆಯೋ ಹಾಗೆಯೇ ಭಾವನೆಗಳು ಹರಿಯಬೇಕು. ಅವು ಹೆಪ್ಪುಗಟ್ಟಿದರೆ ಚಕ್ರವು ನಿಷ್ಕ್ರಿಯಗೊಳ್ಳುತ್ತದೆ. ಈಗ ಅನಾಹತ ಚಕ್ರದ ಜಾಗೃತಿಯ ನಂತರ ಸಿಗುವಂತಹ ಅದ್ಭುತ ಶಕ್ತಿಗಳು ಯಾವುದು ನೋಡೋಣ. ಒಮ್ಮೆ ಅನಾಹತ ಚಕ್ರವು ಶುದ್ಧಗೊಂಡು ಜಾಗೃತವಾದರೆ ಮನುಷ್ಯನ ವ್ಯಕ್ತಿತ್ವವೇ ಬದಲಾಗುತ್ತದೆ. ಪ್ರಕೃತಿಯ ಪ್ರತಿಯೊಂದು ಜೀವಿ, ಗಿಡ, ಮರ, ಶತ್ರುಗಳ ಮೇಲೂ ಅಪಾರವಾದ ಕರುಣೆ ಹುಟ್ಟುತ್ತದೆ. ಬುದ್ಧ, ಜೀಸಸ್, ರಮಣ ಮಹರ್ಷಿಗಳಿಗೆ ಇದ್ದದ್ದು ಇದೇ ಸ್ಥಿತಿ. ಇಂತಹ ವ್ಯಕ್ತಿಯ ಸುತ್ತ ವಿಭಿನ್ನವಾದ ಸೆಲೆ ಇರುತ್ತದೆ. ಜನರು ಅವರತ್ತ ಆಕರ್ಷಿತರಾಗ್ತಾರೆ. ಧ್ವನಿಯಲ್ಲಿ ವಿಶಿಷ್ಟವಾದ ಸಾಂತ್ವನ ಇರುತ್ತದೆ. ಧ್ಯಾನದ ಉನ್ನತ ಸ್ಥಿತಿಯಲ್ಲಿ ಬಾಹ್ಯ ಶಬ್ದವಿಲ್ಲದೆ ಒಳಗಡೆಯೇ ಓಂಕಾರದ ಅಥವಾ ಕೊಳಲಿನ ನಾದ ಕೇಳಿಸಲು ಆರಂಭವಾಗುತ್ತದೆ. ಇದನ್ನೇ ಯೋಗಿಗಳು ಅನಾಹತ ಧ್ವನಿ ಎಂದಿದ್ದಾರೆ. ಅನಾಹತ ಚಕ್ರದ ಬಣ್ಣ ಹಸಿರು. ಗಿಡಗಳ ಎಲೆಗಳಲ್ಲಿರುವ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ತನ್ನೊಳಗೆ ಹಿಡಿದಿಟ್ಟುಕೊಂಡಿರುವ ಅದ್ಭುತ ಕಣ. ವಿಜ್ಞಾನದ ಪ್ರಕಾರ ಮನುಷ್ಯನ ರಕ್ತದ ಹಿಮೋಗ್ಲೋಬಿನ್ ಮತ್ತು ಗಿಡಗಳ ಕ್ಲೋರೋಫಿಲ್ ರಚನೆ ಬಹುತೇಕ ಒಂದೇ ಆಗಿರುತ್ತದೆ. ನೀವು ಹಸಿರು ಎಲೆಗಳ ಜ್ಯೂಸ್ ಅಥವಾ ಹಸಿರು ತರಕಾರಿಗಳನ್ನು ತಿಂದಾಗ ನೀವು ಕೇವಲ ಆಹಾರ ತಿನ್ನುತ್ತಿಲ್ಲ, ಬದಲಿಗೆ ಸೂರ್ಯನ ಶುದ್ಧ ಬೆಳಕನ್ನು ನೇರವಾಗಿ ನಿಮ್ಮ ಅನಾಹತ ಚಕ್ರಕ್ಕೆ ಉಣಿಸುತ್ತಿದ್ದೀರ. ಇದು ನಿಮ್ಮ ಹೃದಯದ ಆರವನ್ನು ಕ್ಷಣ ಮಾತ್ರದಲ್ಲಿ ವಿಸ್ತರಿಸುತ್ತದೆ. ಈಗ ಅನಾಹತ ಚಕ್ರವನ್ನು ನಾವು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಕಡೆ ಗಮನ ಹರಿಸೋಣ. ಮೊದಲನೆಯದು, ಹೃದಯದ ಬಡಿತದ ಮೇಲೆ ಸವಾರಿ. ಶಾಂತವಾಗಿ ಕುಳಿತು ಕಣ್ಣು ಮುಚ್ಚಿ ಮೊದಲು ನಮ್ಮ ಉಸಿರಾಟವನ್ನು ಗಮನಿಸಬೇಕು. 3 ನಿಮಿಷಗಳ ನಂತರ ಪ್ರಜ್ಞೆಯನ್ನು ಎದೆಯ ಮಧ್ಯಭಾಗದಲ್ಲಿ ತಂದು ಹೃದಯದ ಬಡಿತದ ಶಬ್ದವನ್ನು ಕೇಳಲು ಪ್ರಯತ್ನಿಸಬೇಕು ಮತ್ತು ಇಡೀ ದೇಹದಲ್ಲಿ ಅದರ ಕಂಪನವನ್ನು ಅನುಭವಿಸಬೇಕು. 2 ಬಡಿತಗಳ ನಡುವೆ ಇರುವ ಆ ಸಣ್ಣ ಶೂನ್ಯದ ಮೇಲೆ ಗಮನ ಇಟ್ಟಾಗ ಮೆದುಳು ತಕ್ಷಣವೇ ಶಾಂತವಾದ ಥೀಟಾ ಸ್ಥಿತಿಗೆ ತಲುಪುತ್ತದೆ. 2ನೇದು, ಅನಾಹತ ಚಕ್ರದ ಬೀಜ ಮಂತ್ರ ಯಂ ಮತ್ತು ಹೃದಯ ಮುದ್ರೆ. ತೋರು ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಮುಟ್ಟಿಸಿ ಮಧ್ಯದ ಮತ್ತು ಉಂಗುರದ ಬೆರಳನ್ನು ಹೆಬ್ಬೆರಳಿನ ತುದಿಗೆ ಮುಟ್ಟಿಸಬೇಕು. ಈ ಮುದ್ರೆಯನ್ನು ಹಿಡಿದು ಹೃದಯದ ಮಧ್ಯಭಾಗದಲ್ಲಿ ಹಸಿರು ಬೆಳಕಿನ ಸುರುಳಿ ಸುತ್ತುತ್ತಿರುವುದನ್ನು ಕಲ್ಪಿಸಿಕೊಳ್ಳುತ್ತಾ ಎಂ ಎಂಬ ಬೀಜಾಕ್ಷರವನ್ನು ದೀರ್ಘವಾಗಿ ಉಚ್ಚರಿಸಬೇಕು. ಈ ಧ್ವನಿ ಗಂಟಲಿನಿಂದಲ್ಲ, ಎದೆಯ ಒಳಗಿನಿಂದ ಹುಂಕರಿಸಬೇಕು. ಇದರ ಕಂಪನಗಳು ನೇರವಾಗಿ ಥೈಮಸ್ ಗ್ರಂಥಿಯನ್ನು ಉದ್ದೀಪಿಸುತ್ತವೆ. 3ನೇಯದು, ಪ್ರಾಣಾಯಾಮ. ವಾಯುತತ್ವವನ್ನು ಸಮತೋಲನಗೊಳಿಸಲು ನಾಡಿ ಶೋಧನ ಪ್ರಾಣಾಯಾಮ ಅಂದರೆ ಅನುಲೋಮ ವಿಲೋಮ ಅತ್ಯಂತ ಶ್ರೇಷ್ಠ. 4ನೇದು, ಕೃತಜ್ಞತೆಯ ರಸಾಯನಶಾಸ್ತ್ರ. ಅಂದರೆ ಒಬ್ಬ ವ್ಯಕ್ತಿ ಮನಸ್ಸಿನ ಆಳದಿಂದ ಜಗತ್ತಿಗೆ ಧನ್ಯವಾದ ಹೇಳಿದಾಗ ಆಕ್ಸಿಟೋಸಿನ್ ಎನ್ನುವ ಹಾರ್ಮೋನ್ ಜ್ವಾಲಾಮುಖಿಯಂತೆ ಸ್ರವಿಸುತ್ತದೆ. ಇದು ಹೃದಯದ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ ಮತ್ತು ಇಮ್ಯೂನ್ ಸಿಸ್ಟಮ್ ಅನ್ನು ತಕ್ಷಣವೇ ಬೂಸ್ಟ್ ಮಾಡುತ್ತದೆ. 5ನೇದು, ಕ್ಷಮಾಪಣೆ. ನಿಮ್ಮನ್ನು ನೋಯಿಸಿದವರನ್ನು ಮನಸ್ಸಿನಿಂದ ಕ್ಷಮಿಸಿಬಿಡಿ. ಇದು ಸ್ವಲ್ಪ ಕಷ್ಟಕರದ ಕೆಲಸ ಹೌದು, ಆದರೆ ಅದು ಅವರಿಗಾಗಿ ಅಲ್ಲ, ನಿಮ್ಮ ಅನಾಹತ ಚಕ್ರದ ಮುಕ್ತಿಗಾಗಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಜಗತ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು.
ಈಗ ಆಹಾರ ಕ್ರಮದ ಬಗ್ಗೆ ನೋಡೋಣ. ಸೂರ್ಯನ ಬೆಳಕು ಮತ್ತು ಗಾಳಿಯ ಸಂಪರ್ಕದಲ್ಲಿ ಮೇಲ್ಭಾಗದಲ್ಲಿ ಬೆಳೆಯುವ ಆಹಾರಗಳು ಅನಾಹತವನ್ನು ಜಾಗೃತಗೊಳಿಸುತ್ತದೆ. ಫಾರ್ ಎಕ್ಸಾಂಪಲ್, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಈ ತರಹದ ಹಸಿರು ಸೊಪ್ಪು, ತರಕಾರಿಗಳು, ಹಣ್ಣುಗಳು ಅಂದರೆ ಕಿವಿ ಫ್ರೂಟ್, ಗ್ರೀನ್ ಆ್ಯಪಲ್, ಈ ತರಹದ ಹಣ್ಣುಗಳು ಮತ್ತು ಕಚ್ಚಾ ಜೇನುತುಪ್ಪ ಇವುಗಳು ಹೃದಯದ ಕಣಗಳಿಗೆ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ. ವೀಕ್ಷಕರೇ, ಈಗ ಅನಾಹತ ಚಕ್ರದ ಗೈಡೆಡ್ ಮೆಡಿಟೇಷನ್ ಅನ್ನು ಮಾಡೋಣವೇ? ಸಿದ್ಧರಿದ್ದೀರಾ? ಈಗ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಬೆನ್ನು ಮೂಳೆಯನ್ನು ನೇರವಾಗಿ ಇರಿಸಿ. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ ಮತ್ತು ನಿಧಾನವಾಗಿ ಹೊರಗೆ ಬಿಡಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಕಡೆಯದಾಗಿ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 2 ಸೆಕೆಂಡ್ ಹೋಲ್ಡ್ ಮಾಡಿ. ನಿಧಾನವಾಗಿ ಹೊರಗೆ ಬಿಡಿ. ಈಗ ನಿಮ್ಮ ಉಸಿರು ಸಹಜ ಸ್ಥಿತಿಯಲ್ಲಿರಲಿ. ನಿಮ್ಮ ಸಂಪೂರ್ಣ ಗಮನವನ್ನು ಎದೆಯ ಮಧ್ಯಭಾಗಕ್ಕೆ ತನ್ನಿ. ಅಲ್ಲಿ ಒಂದು ಸುಂದರವಾದ ಪ್ರಕಾಶಮಾನವಾದ ಹಸಿರು ಬೆಳಕು ಮೂಡುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಪ್ರತಿ ಬಾರಿ ಉಸಿರನ್ನು ತೆಗೆದುಕೊಳ್ಳುವಾಗ ಆ ಬೆಳಕು ಇನ್ನೂ ಪ್ರಕಾಶಮಾನವಾಗುತ್ತಿದೆ. ನಿಮ್ಮ ಪ್ರತಿ ಉಸಿರಾಟದಲ್ಲೂ ಯಂ ಬೀಜಮಂತ್ರವನ್ನು ಪಠಿಸಿ. ಅದರ ಕಂಪನವು ನಿಮ್ಮ ಎದೆಯ ಭಾಗದಲ್ಲಿ ಸ್ಪಷ್ಟವಾಗಿ ಮೂಡಲಿ. ಪ್ರತಿ ಉಸಿರಿನಲ್ಲೂ ಯಂ ಮಂತ್ರ ಪಠಿಸಬೇಕು. ಆಳದಿಂದ ಯಂ ಮಂತ್ರವನ್ನು ಸ್ಪಷ್ಟವಾಗಿ ಪಠಿಸಿ ಹಾಗೂ ಅದರ ಕಂಪನವನ್ನು ಅನುಭವಿಸಿ. ನನ್ನೊಂದಿಗೆ ಮನಸ್ಸಿನಲ್ಲಿ ಪುನರಾವರ್ತಿಸಿ. ನಾನು ಪ್ರೀತಿಸಲು ಮತ್ತು ಪ್ರೀತಿಸಲ್ಪಡಲು ಅರ್ಹನು. ನನ್ನ ಹಳೆಯ ಎಲ್ಲ ನೋವುಗಳನ್ನು, ದ್ವೇಷಗಳನ್ನು ಇಂದು ಸಂಪೂರ್ಣವಾಗಿ ಮುಕ್ತಗೊಳಿಸುತ್ತಿದ್ದೇನೆ. ನನ್ನನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಮತ್ತು ಪ್ರೀತಿಸುತ್ತೇನೆ. ನಾನು ಎಲ್ಲರನ್ನೂ ಕ್ಷಮಿಸುತ್ತೇನೆ. ಆ ಹಸಿರು ಬೆಳಕು ಈಗ ನಿಮ್ಮ ಇಡೀ ದೇಹಕ್ಕೆ ಹರಡುತ್ತಿದೆ. ಕರುಣೆ, ಪ್ರೀತಿ ಮತ್ತು ಶಾಂತಿ ತುಂಬಿಕೊಳ್ಳುತ್ತಿದೆ. ಆ ಆನಂದವನ್ನು ಅನುಭವಿಸಿ. ನಿಧಾನವಾಗಿ
ಎರಡೂ ಹಸ್ತಗಳನ್ನು ಉಜ್ಜಿ ಬೆಚ್ಚಗಿನ ಹಸ್ತಗಳನ್ನು ಕಣ್ಣುಗಳ ಮೇಲಿಟ್ಟುಕೊಂಡು ಮುಖದಲ್ಲಿ ಸಣ್ಣ ನಗುವಿನೊಂದಿಗೆ ಕಣ್ಣುಗಳನ್ನು ತೆರೆಯಿರಿ. ವೀಕ್ಷಕರೇ, ಈ ಪ್ರೀತಿ ಮತ್ತು ಕರುಣೆಯ ಶಕ್ತಿ ನಿಮ್ಮೊಂದಿಗೆ ಸದಾ ಇರಲಿ. ಅನಾಹತ ಚಕ್ರವು ಕೇವಲ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲ, ಅದು ಮನುಷ್ಯನನ್ನು ಪ್ರಾಣಿ ಸ್ಥಿತಿಯಿಂದ ದೈವಿಕ ಸ್ಥಿತಿಗೆ ಕೊಂಡೊಯ್ಯುವ ಬಾಗಿಲು. ನಿಮ್ಮ ಹೃದಯವನ್ನು ದ್ವೇಷದ ಜೈಲಾಗಿಸುವಿರೋ ಅಥವಾ ಪ್ರೀತಿಯ ದೇವಾಲಯವಾಗಿಸುವಿರೋ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರೆಯಬೇಡಿ. ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ವಿಶುದ್ಧಿ ಚಕ್ರದ ಬಗ್ಗೆ ತಿಳಿಯೋಣವೇ? ಧನ್ಯವಾದಗಳು.